ಸಿಎಂ ರಾಜೀನಾಮೆ ಕೊಡೋದಿಲ್ಲ ಅದು ನೋಡಿ, ಆ ಬಗ್ಗೆ ಕಾನೂನಾತ್ಮಕವಾಗಿ ಏನಿದೆ ಪಕ್ಷ ಇವತ್ತಿನ ದಿವಸ ಅವರು ಅಲ್ಲಿ ವೆಸ್ಟ್ ಬೆಂಗಾಲ್ನಲ್ಲಿ ಸಾಕಷ್ಟು ಏನು BJPಯಿಂದ ಅನ್ಯಾಯ ಆಗಿದ್ದು ಸತ್ಯ. ಆದರೆ ಇಷ್ಟು ನಾವು ರಾಜೀನಾಮೆ ಕೊಡೋದಲ್ಲ, ಇದು ಒಂದು ಅದು ಕಾನೂನಾತ್ಮಕವಾಗಿ ಸರಿ ಎಷ್ಟು ತಪ್ಪು ಅನ್ನೋದನ್ನು ಇವತ್ತು ನಿರ್ಣಯವನ್ನು ಇವತ್ತು ದಿವಸ ಅಲ್ಲಿ ಮಾಡಬೇಕಾಗ್ತದೆ. ಪೂರ್ವಕವಾಗಿ ಜಮೀನು ನೋಡಿ, ಅದು ತಪ್ಪು ಕಲ್ಪನೆ. ಈಗ ರೈತ ನೋಡಿ ಲಪ್ ಅದನ್ನು ಸುಮ್ಮನೆ ಮೈ ಮೇಲೆ ಹಾಕ್ಕೊಂಡಿದ್ದಾನೆ. ನನಗೆ ಗೊತ್ತಿದೆಯಲ್ಲ ವಿಚಾರ, ನಾನು ಕೂಡ ಫುಲ್ ಮಾಡಿದ್ದೀನಿ. ಕೇಂದ್ರ ಸರ್ಕಾರ, ನಮ್ಮ ರಾಜ್ಯ ಸರ್ಕಾರಕ್ಕೆ ಸಂಬಂಧಿಸಿದಲ್ಲ, ಅದು ಕೇಂದ್ರ ಸರ್ಕಾರ ಇದಕ್ಕೆ ಎಲ್ಲರೂ ಒಪ್ಪಿದ್ದಾರೆ. ಇನ್ನು 15 ಮಾತ್ರ ಉಳಿದಿದ್ದಾವೆ. DC ಅವ್ರಿಗೊಂದು ಡಿಟೇಲ್ ಸ್ಟೇಟ್ಮೆಂಟ್ ಕೊಡು ಅಂತ ಹೇಳಿದ್ದೀನಿ. ನೀವು ಕೇಳ್ಕೊಂಡಿರೋದು ಒಂದು ಬಾಜು ಇದು ಎಲ್ಲರೂ ಒಪ್ಕೊಂಡು 90% 95% ಎಲ್ಲರೂ ತೊಗೊಂಡಿದ್ದಾರೆ. ಇವ್ರು ಕೆಲವು ಜನ ಇವತ್ತು ದಿವಸ ಈಗ ಅಂತ್ಯಕ್ಕೆ ಬಂದದಲ್ಲ, ಈ ರೀತಿ ಇವತ್ತು ದಿವಸ ಇದು ಬ್ಲ್ಯಾಕ್ ಮೇಲ್ ತತ್ರ ನಡೆದಿದೆ. ಜಾಸ್ತಿ ಬೇಕು ಅಂತ ಅದು ಕೊಡೋಕೆ ಅದು ಪ್ರಾವಿಷನ್ ಇರಲ್ಲ. ಅಂದರೆ ನಾನು 30 ಕೋಟಿ ಕೇಳ್ತಾನೆ, ಅದಕ್ಕೇನು ಅರ್ಥ ಇದೆಯಾ? DC ಅವರು ಎಲ್ಲರಿಗೂ ಏನು ಕೊಟ್ಟಿದ್ದಾರೆ, ಇವ್ರಿಗೂ ಕೂಡ ಇದು ಮಾಡ್ತಾ ಇದ್ದಾರೆ. ಅದು ಆ್ಯಕ್ಟ್ ಇದೆ, ಅದು ಕೇಂದ್ರ ಸರ್ಕಾರ ಆ್ಯಕ್ಟ್ ಪ್ರಕಾರ ಇದು ಮಾಡುವಂಥದ್ದು ಎಲ್ಲರೂ ಒಪ್ಪಿದ್ದಾರೆ. ನಿಮಗೆ ಒಂದೊಂದು ರಾಂಗ್ ಇದನ್ನು ಇದೇನು ಮಾಡಿದೆ, ಇದನ್ನು ಈ ಥರ ಒಂದು ನಾನು ಮೊದಲೇ ಹೇಳಿದೆ DC ಅವ್ರಿಗೆ, ಮೊದಲೇ ಒಂದು ಪ್ರೆಸ್ ಸ್ಟೇಟ್ಮೆಂಟ್ ಕೊಟ್ಬಿಡಿ ಅಂತ. ನನಗೆಲ್ಲ ಸತ್ಯ ಗೊತ್ತಿದೆ DC ಅವ್ರಿಗೆ. ಅದಕ್ಕೆ ಜಿಲ್ಲಾಧಿಕಾರಿಗಳಿಗೆ ನೀವು ಕೇಳಿದ್ರೆ ಅವರೆಲ್ಲ ಇದು ಕೊಡ್ತಾರೆ. ನಾನು ಅವ್ರಿಗೊಂದು ಸ್ಟೇಟ್ಮೆಂಟ್ ಕೂಡ ಕೇಳ್ತೀನಿ. ಆದರೆ ಆ ರೈತ ಏನು ಇದೊಂದು ಕೆಲವೊಂದು ಇದು ಮಾಡ್ತಾರಲ್ಲ, ಇದು ಬಂದಾಗಬೇಕಿದು. ಈ ಬ್ಲ್ಯಾಕ್ ಮೇಲ್ ತಂತ್ರ, ಈ ನಾಟಕ ಇವೆಲ್ಲ ಕೂಡ ಬಂದಾಗಬೇಕು. ಅವನು ಮೈ ಮೇಲೆ ಹಾಕ್ಕೊಂಡಿದ್ದಾನೆ, ನಾನು ಸುಮ್ಮನೆ ಡ್ರಾಮಾ ಮಾಡೋಕ್ಕೆ ಹಣ ಸಿಗ್ಲಿಕ್ಕಂತ ಇದು ನಾಟಕ ಮಾಡಿದ. ನನಗೆ ಗೊತ್ತಿದೆ, ಯಾಕಂದ್ರೆ ನಾನೇ ಹೇಳಿದೆ ಉಲ್ಟಾ. ಇದಾದಮೇಲೆ ನಾನೇ DC ಅವ್ರಿಗೆ ಮಾತ್ರ DC ಅವ್ರು ಎಲ್ಲರೂ ವಿವರಣೆ ಕೊಟ್ಟಿದ್ರು. ನಾನೇ DC ಅವ್ರಿಗೆ ಮೊದಲೇ ನೀವೇ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಡಿ, ಮಾಧ್ಯಮಕ್ಕೆ ತಪ್ಪದ ಮಾಹಿತಿ ಹೋಗೋದು ಬೇಡ ಅಂತ ಹೇಳಿದ್ದೆ. ಅದಕ್ಕೆ DC ಅವ್ರಿಗೆ ಹೇಳ್ತೀನಿ, ಅವ್ರು ಡಿಟೇಲ್ ಸ್ಟೇಟ್ಮೆಂಟ್ ಕೊಡ್ತೀನಿ. ನಾನು ಮಮತಾ ಬ್ಯಾನರ್ಜಿ ಅವರು ಸಿಎಂ ರಾಜೀನಾಮೆ ಕೊಡೋದಿಲ್ಲ ಅದು ನೋಡಿ, ಆ ಬಗ್ಗೆ ಕಾನೂನಾತ್ಮಕವಾಗಿ ಏನಿದೆ ಪಕ್ಷ ಇವತ್ತಿನ ದಿವಸ ಅವರು ಅಲ್ಲಿ ವೆಸ್ಟ್ ಬೆಂಗಾಲ್ನಲ್ಲಿ ಸಾಕಷ್ಟು ಏನು BJPಯಿಂದ ಅನ್ಯಾಯ ಆಗಿದ್ದು ಸತ್ಯ. ಆದರೆ ಇಷ್ಟು ನಾವು ರಾಜೀನಾಮೆ ಕೊಡೋದಲ್ಲ, ಇದು ಒಂದು ಅದು ಕಾನೂನಾತ್ಮಕವಾಗಿ ಸರಿ ಎಷ್ಟು ತಪ್ಪು ಅನ್ನೋದನ್ನು ಇವತ್ತು ನಿರ್ಣಯವನ್ನು ಇವತ್ತು ದಿವಸ ಅಲ್ಲಿ ಮಾಡಬೇಕಾಗ್ತದೆ. ಪೂರ್ವಕವಾಗಿ ಜಮೀನು ನೋಡಿ, ಅದು ತಪ್ಪು ಕಲ್ಪನೆ. ಈಗ ರೈತ ನೋಡಿ ಲಪ್ ಅದನ್ನು ಸುಮ್ಮನೆ ಮೈ ಮೇಲೆ ಹಾಕ್ಕೊಂಡಿದ್ದಾನೆ. ನನಗೆ ಗೊತ್ತಿದೆಯಲ್ಲ ವಿಚಾರ, ನಾನು ಕೂಡ ಫುಲ್ ಮಾಡಿದ್ದೀನಿ. ಕೇಂದ್ರ ಸರ್ಕಾರ, ನಮ್ಮ ರಾಜ್ಯ ಸರ್ಕಾರಕ್ಕೆ ಸಂಬಂಧಿಸಿದಲ್ಲ, ಅದು ಕೇಂದ್ರ ಸರ್ಕಾರ ಇದಕ್ಕೆ ಎಲ್ಲರೂ ಒಪ್ಪಿದ್ದಾರೆ. ಇನ್ನು 15 ಮಾತ್ರ ಉಳಿದಿದ್ದಾವೆ. DC ಅವ್ರಿಗೊಂದು ಡಿಟೇಲ್ ಸ್ಟೇಟ್ಮೆಂಟ್ ಕೊಡು ಅಂತ ಹೇಳಿದ್ದೀನಿ. ನೀವು ಕೇಳ್ಕೊಂಡಿರೋದು ಒಂದು ಬಾಜು ಇದು ಎಲ್ಲರೂ ಒಪ್ಕೊಂಡು 90% 95% ಎಲ್ಲರೂ ತೊಗೊಂಡಿದ್ದಾರೆ. ಇವ್ರು ಕೆಲವು ಜನ ಇವತ್ತು ದಿವಸ ಈಗ ಅಂತ್ಯಕ್ಕೆ ಬಂದದಲ್ಲ, ಈ ರೀತಿ ಇವತ್ತು ದಿವಸ ಇದು ಬ್ಲ್ಯಾಕ್ ಮೇಲ್ ತತ್ರ ನಡೆದಿದೆ. ಜಾಸ್ತಿ ಬೇಕು ಅಂತ ಅದು ಕೊಡೋಕೆ ಅದು ಪ್ರಾವಿಷನ್ ಇರಲ್ಲ. ಅಂದರೆ ನಾನು 30 ಕೋಟಿ ಕೇಳ್ತಾನೆ, ಅದಕ್ಕೇನು ಅರ್ಥ ಇದೆಯಾ? DC ಅವರು ಎಲ್ಲರಿಗೂ ಏನು ಕೊಟ್ಟಿದ್ದಾರೆ, ಇವ್ರಿಗೂ ಕೂಡ ಇದು ಮಾಡ್ತಾ ಇದ್ದಾರೆ. ಅದು ಆ್ಯಕ್ಟ್ ಇದೆ, ಅದು ಕೇಂದ್ರ ಸರ್ಕಾರ ಆ್ಯಕ್ಟ್ ಪ್ರಕಾರ ಇದು ಮಾಡುವಂಥದ್ದು ಎಲ್ಲರೂ ಒಪ್ಪಿದ್ದಾರೆ. ನಿಮಗೆ ಒಂದೊಂದು ರಾಂಗ್ ಇದನ್ನು ಇದೇನು ಮಾಡಿದೆ, ಇದನ್ನು ಈ ಥರ ಒಂದು ನಾನು ಮೊದಲೇ ಹೇಳಿದೆ DC ಅವ್ರಿಗೆ, ಮೊದಲೇ ಒಂದು ಪ್ರೆಸ್ ಸ್ಟೇಟ್ಮೆಂಟ್ ಕೊಟ್ಬಿಡಿ ಅಂತ. ನನಗೆಲ್ಲ ಸತ್ಯ ಗೊತ್ತಿದೆ DC ಅವ್ರಿಗೆ. ಅದಕ್ಕೆ ಜಿಲ್ಲಾಧಿಕಾರಿಗಳಿಗೆ ನೀವು ಕೇಳಿದ್ರೆ ಅವರೆಲ್ಲ ಇದು ಕೊಡ್ತಾರೆ. ನಾನು ಅವ್ರಿಗೊಂದು ಸ್ಟೇಟ್ಮೆಂಟ್ ಕೂಡ ಕೇಳ್ತೀನಿ. ಆದರೆ ಆ ರೈತ ಏನು ಇದೊಂದು ಕೆಲವೊಂದು ಇದು ಮಾಡ್ತಾರಲ್ಲ, ಇದು ಬಂದಾಗಬೇಕಿದು. ಈ ಬ್ಲ್ಯಾಕ್ ಮೇಲ್ ತಂತ್ರ, ಈ ನಾಟಕ ಇವೆಲ್ಲ ಕೂಡ ಬಂದಾಗಬೇಕು. ಅವನು ಮೈ ಮೇಲೆ ಹಾಕ್ಕೊಂಡಿದ್ದಾನೆ, ನಾನು ಸುಮ್ಮನೆ ಡ್ರಾಮಾ ಮಾಡೋಕ್ಕೆ ಹಣ ಸಿಗ್ಲಿಕ್ಕಂತ ಇದು ನಾಟಕ ಮಾಡಿದ. ನನಗೆ ಗೊತ್ತಿದೆ, ಯಾಕಂದ್ರೆ ನಾನೇ ಹೇಳಿದೆ ಉಲ್ಟಾ. ಇದಾದಮೇಲೆ ನಾನೇ DC ಅವ್ರಿಗೆ ಮಾತ್ರ DC ಅವ್ರು ಎಲ್ಲರೂ ವಿವರಣೆ ಕೊಟ್ಟಿದ್ರು. ನಾನೇ DC ಅವ್ರಿಗೆ ಮೊದಲೇ ನೀವೇ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಡಿ, ಮಾಧ್ಯಮಕ್ಕೆ ತಪ್ಪದ ಮಾಹಿತಿ ಹೋಗೋದು ಬೇಡ ಅಂತ ಹೇಳಿದ್ದೆ. ಅದಕ್ಕೆ DC ಅವ್ರಿಗೆ ಹೇಳ್ತೀನಿ, ಅವ್ರು ಡಿಟೇಲ್ ಸ್ಟೇಟ್ಮೆಂಟ್ ಕೊಡ್ತೀನಿ.